ಹಲೋ ನಮಸ್ಕಾರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಗಿಡ ಉಳುಕಾಟಕ್ಕೆ ಎಲ್ಲ ಆಗುತ್ತೆ. ಈ ಗಿಡನ ಪ್ರತಿಯೊಬ್ಬರು ಮನೆಯಲ್ಲೇ ಬೆಳೆಸ್ಕೊಳ್ರಿ. ತುಂಬ ಔಷಧಿ ಒಳ್ಳೆ ಗಿಡ ಇದು. ಒಂಚೂರು ಅರಿಶಿನ ಒಂಚೂರು ಉಪ್ಪು ಹಾಕಿ ಕೈಯಲ್ಲೇ ಸುಮ್ಮನೆ ಇಚ್ಚಿಕ್ಬಿಟ್ಟು ಉಳುಕಾಟ ಎಲ್ಲಿದೆಯೋ ಅಲ್ಲಿ ಹಾಕ್ಕೊಂಡ್ರೆ ವಾಸಿ ಆಗುತ್ತೆ ಒಂದು 2-3 ದಿನಕ್ಕೆಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನಮ್ಮ ಮನೆ ಹತ್ರ ತುಂಬ ಗಿಡ ಬೆಳೆಸಿದ್ದೀನಿ ನಾನು, ನೋಡ್ಬೋದು ನೀವು. ನೋಡಿ, ಡ್ರ್ಯಾಗನ್ ಫ್ರೂಟ್ ಗಿಡ ತುಂಬ ಒಂದೇ ಗಿಡ ನಾನು ತೊಗೊಂಬಂದಿದ್ದು. ತುಂಬ ಗಿಡ ಮಾಡಿದ್ದೀನಿ, ತುಂಬಾ ಹಣ್ಣು ಬಿಡುತ್ತೆ ಡ್ರ್ಯಾಗನ್ ಫ್ರೂಟು. ಮತ್ತು ನಮ್ಮ ಮನೆ ಸುತ್ತ ತೆಂಗಿನ ಮರಗಳು, ನುಗ್ಗೆ ಮರ, ಪಪ್ಪಾಯಿ ಮರ ಎಲ್ಲ ನೋಡಿ. ಹೊಲಗಳು ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಹೋಗಿ ಹೊಲ ಅವೆಲ್ಲ ನೋಡ್ತಾಯಿದ್ರೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ, ನೋಡ್ಬೋದು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಬೆಳಗ್ಗೆ ವಿಡಿಯೋ ಫ್ರೆಂಡ್ಸ್ ಇದು. ನೋಡಿ, ಒಂದೇ ಒಂದು ಡ್ರ್ಯಾಗನ್ ಫ್ರೂಟ್ ಕೀಳ್ತಾ ಇದ್ದೀನಿ. ಜಾಸ್ತಿ ಬಿಟ್ಟಿದ್ದಾವೆ ಫ್ರೆಂಡ್ಸ್, ಆದರೆ ಒಂದೇ ಒಂದು ಕೀಳ್ತಾ ಇದ್ದೀನಿ. ಅದು ತೋರಿಸ್ತೀನಿ ಫ್ರೆಂಡ್ಸ್ ಮುಂದೆ ಎಷ್ಟು ಬಿಟ್ಟಿದ್ದೆ ಅಂತ. ಇದು ಆರ್ಗ್ಯಾನಿಕ್ ಆಗಿ ಬೆಳ್ಕೊಂಡಿರೋದು ಫ್ರೆಂಡ್ಸ್. ನಾನು ಇದಕ್ಕೆ ಗೊಬ್ಬರ ಎಂಥದ್ದು ಏನೂ ಹಾಕಿಲ್ಲ ಫ್ರೆಂಡ್ಸ್, ಬರೀ ನೀರು ಮಾತ್ರ. ತುಂಬಾ ಟೇಸ್ಟ್ ಇದೆ ಫ್ರೆಂಡ್ಸ್ ಡ್ರ್ಯಾಗನ್ ಫ್ರೂಟು. 1 kg ಬರುತ್ತೆ ಒಂದು ಫ್ರೂಟು. ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೆ ಒಳ್ಳೆಯದು. ವೈಟ್ ಬ್ಲಡ್ ಎಲ್ಲ ಜಾಸ್ತಿ ಆಗುತ್ತೆ ಈ ಜ್ವರ ಬಂದಿರೋರಿಗೆ ಎಲ್ಲನೂ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಫ್ರೂಟು. ಆರೋಗ್ಯಕ್ಕೆ ಒಳ್ಳೆಯದು, ಬ್ಲಡ್ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಗಿಡನ ಬೆಳೆಸ್ಕೊಂಡಿದ್ದೀವಿ ನಾವು. ಈ 1 kgಗೆ ಮಾರ್ಕೆಟಲ್ಲಿ ತರಬೇಕು ಅಂತ ಅಂದರೆ 200-300 ರೂಪಾಯಿ ಕೊಡಬೇಕು ಫ್ರೆಂಡ್ಸ್. ಆದರೆ ನಮ್ಮ ಗಿಡದಲ್ಲೇ ಸಿಗುತ್ತೆ ಫ್ರೆಂಡ್ಸ್ ಯಾವಾಗಲೂ ಇದು. ನೋಡಿ, ಇದು ಸೂಜಿ ಮಲ್ಲೆ ಹೂವು ಅಂತ ಹೇಳ್ತಾರೆ ಇದಕ್ಕೆ. ಮಲ್ಲಿಗೆ ಹೂವು ತುಂಬಾ ಹೂವು ಬಿಡುತ್ತೆ ಫ್ರೆಂಡ್ಸ್ ಇದರಲ್ಲಿ. ಒಂದು ಅರ್ಧ kg ಹೂವು ಬಿಡುತ್ತೆ. ನಾನು ಇದೆಲ್ಲ ಕಿತ್ಕೊಂಡು ಅಷ್ಟೊಂದು ಹೂವು ನನಗೆ ಯೂಸ್ ಆಗೋಲ್ಲ ಫ್ರೆಂಡ್ಸ್. ಪಕ್ಕದ ಮನೆಯವ್ರಿಗೆ ಅವ್ರಿವ್ರಿಗೆಲ್ಲ ಕೊಟ್ಬಿಡ್ತೀನಿ ಫ್ರೆಂಡ್ಸ್, ಸ್ವಲ್ಪ ತಗೊಂಡು. ನೋಡಿ, ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ ಫ್ರೆಂಡ್ಸ್. ತುಂಬಾ ಬಿಡುತ್ತೆ ಫ್ರೆಂಡ್ಸ್, ಬಿಡ್ಸೋಕ್ಕೆ ಆಗೋಲ್ಲ, ಅಷ್ಟೊಂದು ಬಿಡುತ್ತೆ. ಈಗ ಬಳ್ಳಿ ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟಿದ್ದೀವಿ, ಮತ್ತು ಚಿಗುರಿ ಮತ್ತು ಹೂವು ಬಿಟ್ಟಿರೋದು ನೋಡ್ಬೋದು ನೀವು. ಮನೆ ಹತ್ರ ತುಂಬ ಪಾಮ್ಸ್ ಗಿಡ, ಮತ್ತು ಕನಕಾಂಬರ ಗಿಡ, ಮತ್ತು ಮಲ್ಲಿಗೆ ಗಿಡ. ನನಗೆ ಮಲ್ಲಿಗೆ ಗಿಡಗಳಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಆದರೆ ತುಂಬ ಜಾಸ್ತಿ ಬೆಳೆಸ್ತೀನಿ ಮನೆ ಹತ್ರ. ಅಂದರೆ ನನ್ನ ಮನೆ ಹತ್ರ ತುಂಬಾ ಹೂವು ಬಿಡಬೇಕು, ಗಿಡ ಇರಬೇಕು, ನನಗೆ ತುಂಬಾ ಇಷ್ಟ. ನೀವು ನೋಡ್ಬೋದು ಮಲ್ಲಿಗೆ ಗಿಡಗಳು, ಕನಕಾಂಬರ ಗಿಡ, ಮತ್ತು ಔಷಧಿ ಗಿಡಗಳು, ಶೋ ಗಿಡಗಳು ಎಲ್ಲ ಇಟ್ಟಿದ್ದೀನಿ ಫ್ರೆಂಡ್ಸ್. ರೋಸ್ ಗಿಡ, ಮತ್ತು ಪಪ್ಪಾಯಿ ಗಿಡ, ಮತ್ತು ಊಟಿ ಆಪಲ್ ಗಿಡ. ಇದು ಮೀಶೋದಲ್ಲಿ ಬುಕ್ ಮಾಡಿ ತರಿಸಿದ್ದು ಫ್ರೆಂಡ್ಸ್. ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಬೆಳೆದಿದೆ. ಒಂದು 6 ತಿಂಗಳಾಗಿರಬೇಕು ಆ ಗಿಡಕ್ಕೆ. ತುಂಬಾ ತುಳಸಿ ಗಿಡ ಕೂಡ ಬೆಳೆಸಿದ್ದೀನಿ. ಮತ್ತು ಇಲ್ಲಿ ಒಂದು ಮೂಸಂಬಿ ಗಿಡ ಬೆಳೆಸಿದ್ದೀನಿ, ಅದು ಕೂಡ ಮೀಶೋದಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ 2 ಗಿಡಗಳು, ನೋಡ್ಬೋದು ನೀವು. ಗಿಡ ಬೆಳೆಸೋದು ಯಾರಿಗೆಲ್ಲ ಇಷ್ಟ ಆಗುತ್ತೋ ನೋಡಿ, ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲ ನನಗೆ ಒಂದು ಕಾಮೆಂಟ್ ಹಾಕಿ ಫ್ರೆಂಡ್ಸ್. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ವಿಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಹಾಕೋದನ್ನು ಮರಿಬೇಡ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್. ನೋಡಿ, ಇಷ್ಟೊಂದು ಡ್ರ್ಯಾಗನ್ ಫ್ರೂಟ್ ಬಿಟ್ಟಿದೆ. ಆವಾಗಲೇ ವಿಡಿಯೋ ಮಾಡೋ ಐಡಿಯಾ ಇರಲಿಲ್ಲ, ಎಲ್ಲ ತೆಗೆದುಬಿಟ್ಟಿದ್ದೆ, ಒಂದೊಂದು ಬಿಟ್ಟಿದ್ದೆ. ನಮ್ಮ ಮಗ ಬಂದು ವಿಡಿಯೋ ಮಾಡು ಮಮ್ಮಿ ಅಂತ ಹೇಳಿದ್ರು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟೊಂದು ಫ್ರೂಟ್ ಬಿಟ್ಟಿದೆ ಈ ಸಲ, ತುಂಬ ಚೆನ್ನಾಗಿದೆ.
ಜಾಸ್ತಿನೇ ಸಿಕ್ಕಿದೆ ಫ್ರೂಟ್ ಈ ಸಲ ಫ್ರೆಂಡ್ಸ್. ದೊಡ್ಡ ದೊಡ್ಡ ಪಾಟ್ ತಗೊಂಬಂದು ಶಿಫ್ಟ್ ಮಾಡಬೇಕು ಪಾಟಿಗೆ ಅಂದ್ಕೊಂಡು ಪಾಟ್ ತಂದು ಇಟ್ಟಿದ್ದೀನಿ ಫ್ರೆಂಡ್ಸ್. ಟೈಮೇ ಇಲ್ಲ ಅದು ಶಿಫ್ಟ್ ಮಾಡೋದಕ್ಕೆ.